ಮೊದಲಿಗೆ ಎಲೆಕ್ಷನ್ ಬ್ರೇಕಿಂಗ್ ಅನ್ನ ನೋಡೋದಾದ್ರೆ ಲೋಕಸಭೆ ಚುನಾವಣೆಗೆ ಸಜ್ಜಾಗ್ತಾ ಇದೆ ಕೇಸರಿ ಟೀಮ್. ಮೊನ್ನೆ ಮೋದಿ ಆಗಮಿಸಿದ್ರು, ಇವತ್ತು ಅಮಿತ್ ಶಾ ಬರ್ತಾ ಇದ್ದಾರೆ. ರಣವ್ಯೂಹವನ್ನ ಈಗಾಗಲೇ ಹೆಣಿತಾ ಇದ್ದಾರೆ. ಉತ್ತರ ಕರ್ನಾಟಕದಿಂದಲೇ ಮೊಳಗಿದೆ ರಣಕಹಳೆ. ಮೊನ್ನೆ ಹುಬ್ಳಿಯಲ್ಲಿ ಮೋದಿ ಅವರು ಆಗಮಿಸಿ ಚುನಾವಣಾ ಪ್ರಚಾರವನ್ನ ಮಾಡಿದ್ರೆ, ಇವತ್ತು ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ. ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಿಂದಲೇ ಈಗಾಗಲೇ ಲೋಕಸಭೆ ಚುನಾವಣೆಗೆ ಸಜ್ಜಾಗ್ತಾ ಇದೆ ಕೇಸರಿ ಟೀಮ್. ಕೆಲ ಹೊತ್ತಿನಲ್ಲೇ ಸಿಂಧನೂರಿಗೆ ಅಮಿತ್ ಶಾ ಅವರು ಆಗಮಿಸಲಿದ್ದಾರೆ. ಬಳ್ಳಾರಿ ವಿಭಾಗದ ಬಿಜೆಪಿಯ ನಾಯಕರೊಂದಿಗೆ ಸಭೆಯನ್ನ ಮಾಡಲಿದ್ದಾರೆ. ಮತದಾರರ ಮೂಡನ್ನ ಅರಿಯೋದಕ್ಕೆ ಶಾ ಪ್ರಯತ್ನವನ್ನ ಮಾಡ್ತಾ ಇದ್ದು, ಇನ್ನು ಕೆಲವೇ ಹೊತ್ತಿನಲ್ಲಿ ಸಿಂಧನೂರಿಗೆ ಆಗಮಿಸಲಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಅಮಿತ್ ಶಾ. ಮತದಾರರ ಮೂಡ್ ಹೇಗಿದೆ ಅನ್ನುವ ಅರಿಯುವಂತಹ ಒಂದು ಪ್ರಯತ್ನ ಈಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಂದ ಆಗ್ತಾ ಇದೆ. ಕೆಲ ಹೊತ್ತಿನಲ್ಲೇ ಸಿಂಧನೂರಿಗೆ ಅಮಿತ್ ಶಾ ಅವರು ಕೂಡ ಈಗಾಗಲೇ ಆಗಮಿಸಲಿದ್ದಾರೆ. ಲೋಕ ಸಮರಕ್ಕೆ ಕೇಸರಿ ಪಡೆ ಸಜ್ಜಾಗ್ತಾ ಇದ್ದು, ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಆಗಮನದಿಂದ ಬಿಜೆಪಿಯಲ್ಲಿ ಯಾವ ರೀತಿಯ ಹುಮ್ಮಸ್ಸು ಬರಲಿದೆ, ಯಾವ ರೀತಿಯಾದಂತಹ ಪ್ರಚಾರದ ಒಂದು ರಣಕಹಳೆ ಇಲ್ಲಿಂದಲೇ ಮೊಳಗಲಿದೆ ಅನ್ನೋದು ನೋಡ್ಬೇಕಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ ಬಾಚಲಾಪುರ, ಮೊನ್ನೆ ಹುಬ್ಬಳ್ಳಿಗೆ ಬಂದಿದ್ರು ಪ್ರಧಾನಿ ಮೋದಿ, ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಸಿಂಧನೂರಿಗೆ ಕೂಡ ಆಗಮಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದಿಂದಲೇ ಯಾವ ರೀತಿಯಾಗಿ ಲೋಕಸಭಾ ಚುನಾವಣೆಗೆ ರಣಕಹಳೆ ಬಿಜೆಪಿಯಿಂದ ಮೊಳಗ್ತಾ ಇದೆ? ಈಗಾಗಲೇ ಕಳೆದ ವಾರ ನರೇಂದ್ರ ಮೋದಿ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ನಡೆಸ್ತಾರೆ. ಇವತ್ತು ಅಮಿತ್ ಶಾ ಇವತ್ತು ಉತ್ತರ ಕರ್ನಾಟಕದ ಇದೆ. ಅದರಿಂದ ಕರ್ನಾಟಕದ 3 ಜಿಲ್ಲೆ ಮತ್ತು ಮಧ್ಯ ಕರ್ನಾಟಕದ 2 ಜಿಲ್ಲೆ, ಏನು ದಾವಣಗೆರೆ ಮತ್ತು 2 ಲೋಕಸಭಾ ಒಟ್ಟು 5 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ಬಿಜೆಪಿಯ ಶಕ್ತಿ ಕೇಂದ್ರಗಳ ಪ್ರಮುಖರ ಸಭೆ ಮತ್ತು ಬೂತ್ಮಟ್ಟದ ಸಭೆಯನ್ನು ನಡೆಸಿದೆ. ಈಗಾಗಲೇ ಏನು ನರೇಂದ್ರ ಮೋದಿ ಅವರು ಸುಮಾರು 3:30 ಇಲ್ಲಿ ಬರಬೇಕಾಯ್ತು, ಅವರು 2 ತಾಸು ತಡವಾಗಿ ಬರ್ತಾ ಇದ್ದಾರೆ. ಇನ್ನೂ ಅವರು ವೇದಿಕೆ ಬರ್ತಾ ಇದೆ ಅನ್ನುವಂತ ಮಾತಿತ್ತು. ಈಗಾಗಲೇ ಅವರು ಜಿಂದಾಲನ್ನು ಬಿಟ್ಟು ಇನ್ನೂ ಸ್ವಲ್ಪ ಸಮಯದಲ್ಲಿ ಸಿಂಗೂರಿಗೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಜಿಲ್ಲೆ ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಯಿಂದ ಪ್ರಮುಖರು ಬಿಜೆಪಿಯ ಕಾರ್ಯಕರ್ತರು ಈಗಾಗಲೇ ಜಮಾಯಿಸಿದ್ದಾರೆ. ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ಡೀಟೇಲ್ಸ್ಗೆ. ಲೋಕಸಭಾ ಚುನಾವಣೆಗೆ ಕಾವು ಜೋರಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿಯನ್ನ ಸೋಲಿಸಲೇಬೇಕು ಅಂತ ಹೇಳಿ ಪ್ರತಿಪಕ್ಷಗಳು ಪಣ ತೊಟ್ಟಿವೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಮತದಾರರನ್ನ ಸೆಳೆಯೋದಕ್ಕೆ ಈಗಾಗಲೇ ಕಾಂಗ್ರೆಸ್ ನಾನಾ ಕಸರತ್ತುಗಳನ್ನ ನಡೆಸ್ತಾನೆ ಇದೆ. 2019ರ ಲೋಕಸಮರಕ್ಕೆ ಕೈ ರಣಕಹಳೆ. ಮಾರ್ಚ್ ಮೊದಲ ವಾರದಿಂದಲೇ ಸಮಾವೇಶ. ದೇಶಾದ್ಯಂತ 200 ಕಡೆಗಳಲ್ಲಿ ಕಾಂಗ್ರೆಸ್ ಪ್ರಚಾರ. 16ನೇ ಲೋಕಸಭೆ ಅಧಿವೇಶನ ಮುಕ್ತಾಯಗೊಳ್ತಾ ಇದ್ದ ಹಾಗೆ ನವದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿವೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಪ್ರತಿಪಕ್ಷಗಳಿಗೂ ಬಿಜೆಪಿಯೇ ಪ್ರಮುಖ ಎದುರಾಳಿ. ಹೇಗಾದ್ರೂ ಮಾಡಿ ಮೋದಿಯನ್ನ ಮಣಿಸಲು ಮಹಾಗಠಬಂಧನ್ ನಾಯಕರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ದೇಶಾದ್ಯಂತ 200 ಕಡೆಗಳಲ್ಲಿ ಕಾಂಗ್ರೆಸ್ ಪ್ರಚಾರ ರ್ಯಾಲಿಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಮಾರ್ಚ್ ಮೊದಲ ವಾರದಿಂದ ಮೇ 10ರವರೆಗೆ ಸಮಾವೇಶ ಮಾಡಲಿದ್ದಾರೆ ಅಂತ ಕಾಂಗ್ರೆಸ್ ಮೂಲಗಳು ಮಾಹಿತಿ ನೀಡಿವೆ. ಇತ್ತ ಸೀಟು ಹಂಚಿಕೆ ವಿಚಾರವಾಗಿ ವಿಪಕ್ಷಗಳು ಕೂಡ ಜೋರು ತಯಾರಿಯನ್ನ ಮಾಡಿಕೊಳ್ತಾ ಇವೆ. ನಿನ್ನೆಯಷ್ಟೇ ಜಂತರ್ ಮಂತರ್ನಲ್ಲಿ ಮಹಾಗಠಬಂಧನ್ ನಾಯಕರು ಒಂದಾಗಿ ಮೋದಿ ಮಣಿಸಲು ಬೃಹತ್ ಸಮಾವೇಶವನ್ನ ಮಾಡಿದ್ರು. ಹೀಗಾಗಿ ಇಂದು ಚುನಾವಣಾ ಪೂರ್ವ ಮೈತ್ರಿ ರಚನೆ ಮಾಡಿಕೊಳ್ತಿದ್ದಾರೆ. ಒಟ್ನಲ್ಲಿ ಮುಂಬರುವ ಲೋಕ ಸಂಗ್ರಾಮದಲ್ಲಿ ಪ್ರಧಾನಿ ಮೋದಿಯನ್ನ ಮಣಿಸೋದಕ್ಕೆ ವಿಪಕ್ಷಗಳು ಶತಾಯಗತಾಯ ಪ್ರಯತ್ನ ಮಾಡ್ತಾ ಇವೆ. ಆದರೆ ಮತದಾರ ಯಾರ ಕಡೆ ಒಲವು ತೋರ್ತಾನೋ ಕಾದು ನೋಡಬೇಕು. ಗುರುಪ್ರಸಾದ್ ಎನ್ಜೆ, ಎಲೆಕ್ಷನ್ ವಾರ್ ರೂಮ್, ನ್ಯೂಸ್ 18 ಕನ್ನಡ. ಪ್ರಿಯಾಂಕಾ ಗಾಂಧಿ ಸಕ್ರಿಯ ರಾಜಕಾರಣ ಪ್ರವೇಶ ಮಾಡ್ತಾ ಇದ್ದಂತೆ ಉತ್ತರ ಪ್ರದೇಶದಲ್ಲಿ ಸಂಚಲನ ಉಂಟಾಗ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಹಗಲು ರಾತ್ರಿ ಸಭೆ ಮಾಡ್ತಾ ಕಾರ್ಯಕರ್ತರನ್ನ ಭೇಟಿಯಾಗ್ತಾ ಇರುವ ರೀತಿಗೆ ಬಿಜೆಪಿ ಬೆದರಿದೆ. ಕಾಂಗ್ರೆಸ್ ಕೂಡ ಅದಕ್ಕೆ ತಕ್ಕ ತಂತ್ರವನ್ನ ರೂಪಿಸೋದಕ್ಕೆ ಮುಂದಾಗ್ತಾ ಇದೆ. ಅದೇನು ಅಂತ ನಮ್ಮ ದೆಹಲಿ ರಿಪೋರ್ಟರ್ ಧರಣೇಶ್ ವರದಿ ಮಾಡಿದ್ದಾರೆ, ನೋಡ್ಕೊಂಡ್ ಬನ್ನಿ. ಪಾಲಿಟಿಕ್ಸ್ ಇಸ್ ದ ಆರ್ಟ್ ಆಫ್ ಪಾಸಿಬಿಲಿಟೀಸ್ ಅನ್ನುವಂತಹ ಮಾತೊಂದಿದೆ. ಅದಕ್ಕೆ ಒಂದು ತಾಜಾ ಉದಾಹರಣೆ ಹೇಳ್ತೀನಿ. ಪ್ರಖರ ಮಾತುಗಾರ, ಪ್ರಚಂಡ ಭಾಷಣಕಾರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಈ ಬಾರಿ ಎಷ್ಟು ಸಾಧ್ಯವೋ ಅಷ್ಟು ಅವರ ಸ್ವಕ್ಷೇತ್ರದಲ್ಲೇ ಕಟ್ಟಿ ಹಾಕಬೇಕು,
ದೇಶಾದ್ಯಂತ ಸುತ್ತಾಡಲಿಕ್ಕೆ ಬಿಡಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಎಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ರಣತಂತ್ರವೊಂದನ್ನು ರೂಪಿಸ್ತಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಹಾಗಿದ್ರೆ ರಾಹುಲ್ ಗಾಂಧಿ ರೂಪಿಸ್ತಿರುವಂತಹ ಆ ಮಾಸ್ಟರ್ ಪ್ಲಾನ್ ಆದರೂ ಏನು ಅಂತ ನೀವೇ ನೋಡಿ. ಮೋದಿ ಮಣಿಸಲು ಮಾಸ್ಟರ್ ಪ್ಲಾನ್, ಸ್ವಕ್ಷೇತ್ರಕ್ಕೆ ಸೀಮಿತಗೊಳಿಸುವ ಸ್ಕೆಚ್. ಇವತ್ತಿಗೂ ಚುನಾವಣೆ ಗೆಲ್ಲೋಕೆ ಬಿಜೆಪಿ ನಚ್ಕೊಂಡಿರೋದು ಪ್ರಧಾನಿ ನರೇಂದ್ರ ಮೋದಿ ಒಬ್ಬರನ್ನೇ. ಮೋದಿ ದೇಶದಾದ್ಯಂತ ಸುತ್ತಾಡಿ ಸರಣಿ ಸಮಾವೇಶಗಳನ್ನ ಮಾಡೋದ್ರಿಂದ ಖಂಡಿತವಾಗಲೂ ಬಿಜೆಪಿಗೆ ಪ್ಲಸ್ ಪಾಯಿಂಟ್. ಇದನ್ನರಿತಿರುವಂತ ರಾಹುಲ್ ಗಾಂಧಿ ಅಪರೂಪದ ರಣತಂತ್ರವೊಂದನ್ನ ಹೆಣಿತಿದ್ದಾರೆ. ಹೇಗಾದ್ರೂ ಮಾಡಿ ಮೋದಿಯನ್ನ ಅವರು ಪ್ರತಿನಿಧಿಸುವಂತ ಕ್ಷೇತ್ರದಲ್ಲೇ ಕಟ್ಟಿಹಾಕುವ ಸ್ಕೆಚ್ ಹಾಕ್ತಿದ್ದಾರೆ. ಅದಕ್ಕಾಗಿ ಪ್ರಬಲವಾದ ಪೈಪೋಟಿ ನೀಡುವ ಅಭ್ಯರ್ಥಿ ಹಾಕೋಕೆ ಅಣಿಯಾಗ್ತಾ ಇದ್ದಾರೆ. ವಾರಣಾಸಿಯಲ್ಲಿ ಮೋದಿ ಎದುರಾಳಿ ಯಾರು? ಕೇಕ್ ವಾಕ್ ಆಗಬೇಕಾಗಿದ್ದ ವಾರಣಾಸಿ ತ್ರಾಸವಾಗುತ್ತಾ? ಜನಪ್ರಿಯತೆಯ ಉತ್ತುಂಗದಲ್ಲಿರುವಂತ ಮೋದಿ ಅವರಿಗೆ ಅವರ ಕ್ಷೇತ್ರ ವಾರಣಾಸಿಯಲ್ಲಿ ಈ ಬಾರಿ ಎದುರಾಳಿ ಯಾರಾಗ್ತಾರೆ ಅನ್ನೋ ಚರ್ಚೆ ಈಗಾಗಲೇ ಶುರುವಾಗಿದೆ. ವಾರಣಾಸಿ ಕೇಕ್ ವಾಕ್ ಆಗಿಬಿಡಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಎಸ್ಪಿ ಬಿಎಸ್ಪಿ ಒಂದಾಗಿರೋದ್ರಿಂದ ಈ ಮೈತ್ರಿ ಜೊತೆ ಕಾಂಗ್ರೆಸ್ ಕೈ ಜೋಡಿಸಿ ಬಿಟ್ರೆ ವಾರಣಾಸಿಯಲ್ಲೂ ಮೋದಿಗೆ ತ್ರಾಸವಾಗಬಹುದು ಎಂಬ ಇನ್ನೊಂದು ವಾದ ಕೂಡ ಕೇಳಿ ಬರ್ತಾ ಇದೆ. ಎಷ್ಟರ ನಡುವೆ ಅಂತ ಪೈಪೋಟಿ ಕೊಡೋ ಛಾತಿ ಯಾರಿಗಿದೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಇದೇ ವಿಷಯದಲ್ಲಿ ರಾಹುಲ್ ಗಾಂಧಿ ರಣತಂತ್ರ ರೂಪಿಸುತ್ತಿದ್ದು ಬಿಜೆಪಿಗೆ ಶಾಕ್ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಯಾರು ಆ ಅಭ್ಯರ್ಥಿ? ಮೋದಿ ವಿರುದ್ಧ ಕಣಕ್ಕಿಳಿಯುವರೇ ಪ್ರಿಯಾಂಕಾರಿಂದ ಮಾತ್ರ ಪ್ರಬಲ ಸ್ಪರ್ಧೆ ಸಾಧ್ಯ. ಸಕ್ರಿಯ ರಾಜಕಾರಣ ಪ್ರವೇಶ ಮಾಡ್ತಿದ್ದಂತೆ ಉತ್ತರ ಪ್ರದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಿರುವಂತಹ ಪ್ರಿಯಾಂಕಾ ಗಾಂಧಿ ಮಾತ್ರ ಮೋದಿಗೆ ಪ್ರಬಲ ಪೈಪೋಟಿ ನೀಡಬಲ್ಲರು. ಪ್ರಚಾರ ಮತ್ತು ಮಾತುಗಾರಿಕೆ ಎರಡರಲ್ಲೂ ಮೋದಿಗೆ ಟಕ್ಕರ್ ನೀಡಬಲ್ಲರು. ಯುವ, ಮಹಿಳಾ ಮತ್ತು ಮಧ್ಯಮ ವರ್ಗದ ಮತ ಸೆಳೆಯಬಲ್ಲರು ಎಂಬ ಲೆಕ್ಕಾಚಾರ ಶುರುವಾಗಿದೆ. ಈಗಾಗಲೇ ವಾರಣಾಸಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಿಯಾಂಕಾ ಗಾಂಧಿ ಅವರೇ ಸ್ಪರ್ಧೆ ಮಾಡಬೇಕು ಎನ್ನೋ ಕೂಗೆಬ್ಬಿಸುತ್ತಿದ್ದಾರೆ. ಇದರ ಜೊತೆಗೆ ದಿಲ್ಲಿ ಮೂಲದ ಕೆಲ ಹಿರಿಯರು ಕೂಡ ಮೋದಿ ವಿರುದ್ಧ ಪ್ರಿಯಾಂಕಾ ಗಾಂಧಿ ಅವರನ್ನೇ ಕಣಕ್ಕಿಳಿಸುವ ಸಲಹೆಯನ್ನ ನೀಡಿದ್ದಾರೆ. ರಾಹುಲ್ ಗಾಂಧಿ ಅಂತಿಮ ತೀರ್ಮಾನವನ್ನ ಮಾಡಬೇಕಿದೆ ಅಷ್ಟೇ. ಕಾಂಗ್ರೆಸ್ ಲೆಕ್ಕಾಚಾರಕ್ಕೆ ಬೆದರಿದೆಯಾ ಬಿಜೆಪಿ? ಎದರಿರುವ ಮೋದಿ ಎರಡು ಕಡೆ ಸ್ಪರ್ಧೆ ಮಾಡ್ತಾರ? ರಾಹುಲ್ ಗಾಂಧಿ ಅವರ ಈ ಲೆಕ್ಕಾಚಾರ ಬಿಜೆಪಿ ನಾಯಕರಿಗೆ ತಿಳಿಯದೇ ಏನಿಲ್ಲ. ಹಾಗಾಗಿ ಬಿಜೆಪಿ ಬೆದರಿದಂತೆ ಭಾಸವಾಗ್ತಾ ಇದೆ. ವಾರಣಾಸಿಯ ಜೊತೆಗೆ ಮೋದಿಯನ್ನ ಬೇರೊಂದು ಕ್ಷೇತ್ರದಿಂದ ಕಣಕ್ಕಿಳಿಸುವ ಬಗ್ಗೆಯೂ ಚಿಂತನೆ ಮಾಡಲಾಗ್ತಾ ಇದೆ. ಅಲೆ ಎಬ್ಬಿಸುವ ದೃಷ್ಟಿಯಿಂದ ಎರಡು ಕಡೆ ನಿಲ್ಲಿಸಲಾಗುತ್ತೆ ಎಂಬ ನೆಪ ಹೇಳಿಕೊಂಡು ಮತ್ತೊಂದು ಸುರಕ್ಷಿತ ಕ್ಷೇತ್ರ ಹುಡುಕಾಟ ಶುರು ಮಾಡಿಕೊಂಡಿದೆ ಬಿಜೆಪಿ. ಇನ್ನೊಂದೆಡೆ ಕಾಂಗ್ರೆಸ್ ಕೂಡ ಗೆದ್ದೇ ಬಿಡ್ತೀವಿ ಎಂಬ ಭ್ರಮೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ ವಾರಣಾಸಿಯಲ್ಲಿ ಮಾತ್ರ ಕಣಕ್ಕಿಳಿಸೋಲ್ಲ. ತಾಯಿ ಸೋನಿಯಾ ಗಾಂಧಿ ಅವರು ಪ್ರತಿನಿಧಿಸ್ತಾ ಇದ್ದಂತ ರಾಯ್ಬರೇಲಿಯಿಂದಲೂ ಕೂಡ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರೆ. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ, ಆದರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಚುನಾವಣಾ ಅಖಾಡದಲ್ಲಿ ಅಭ್ಯರ್ಥಿಗಳಾಗಿ ಮುಖಾಮುಖಿಯಾಗೋದು ಮಾತ್ರ ಕುತೂಹಲಕಾರಿ. ಯುದ್ಧ ಎನ್ನುವಂಥದ್ದು ಅತಿರಥ ಮಹಾರಥರ ನಡುವೆ ನಡೆದ್ರೇನೆ ಚಂದ. ನಾನು ಧರಣೀಶ್ ಪುಗಿನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ಇನ್ನು ಲೋಕಸಭಾ ಲೆಕ್ಕಾಚಾರದಲ್ಲಿ ಮಹಾರಾಷ್ಟ್ರದ ಮೈತ್ರಿ ಲೆಕ್ಕಾಚಾರಗಳು ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿ ಮುಂದುವರಿಬೇಕು ಅಂದ್ರೆ ಶಿವಸೇನೆ ಅನೇಕ ಕಂಡೀಷನ್ಗಳನ್ನು ಕೂಡ ಹಾಕಿದೆ. ಆ ಕಂಡೀಷನ್ಸ್ ಏನು ನೋಡೋಣ. ಲೋಕಸಮರಕ್ಕೆ ಮೈತ್ರಿ ಲೆಕ್ಕಾಚಾರ. ಮೈತ್ರಿಗೆ ಕೈ ಚಾಚುತ್ತಿವೆ ಕಾಂಗ್ರೆಸ್ ಬಿಜೆಪಿ. ಎರಡ್ 2019 ಲೋಕಸಮರದ ಜಿದ್ದಾಜಿದ್ದಿ ಜೋರಾಗಿದೆ. ಈ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿನಲ್ಲಿ ಮೈತ್ರಿ ಲೆಕ್ಕಾಚಾರಗಳು ಜೋರಾಗಿದೆ. ಹೇಗಾದ್ರೂ ಮಾಡಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಏರಬಾರದು ಅಂತ ಕಾಂಗ್ರೆಸ್ ಮಹಾಗಠಬಂಧನದಲ್ಲಿ ಪ್ರತಿಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಾ ಇದ್ರೆ, ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಏರಲು ತನ್ನ ಹಳೆಯ ಮಿತ್ರರ ಜೊತೆ ದೋಸ್ತಿ ಸಾಧಿಸಲು ಹೆಣಗಾಡುತ್ತಿದೆ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಕೆಲವೇ ಸೀಟುಗಳ ಅಂತರದಲ್ಲಿ ಬಹುಮತದಿಂದ ವಂಚಿತವಾಗಲಿದೆ ಎಂಬ ಸಮೀಕ್ಷೆಗಳ ಬೆನ್ನಲ್ಲೇ ಏಕಾಂಗಿಯಾಗಿ ಚುನಾವಣೆಗೆ ಹೋಗುವ ಬೆದರಿಕೆ ಒಡ್ಡಿರುವಂತಹ ಉದ್ಧವ್ ಠಾಕ್ರೆ ಜೊತೆ ಫೋನ್ ಮಾಡಿ ಅಮಿತ್ ಶಾ ಚರ್ಚೆಯನ್ನ ಮಾಡಿದ್ದಾರೆ.
1995ರ ಸೂತ್ರಕ್ಕೆ ಶಿವಸೇನಾ ಪಟ್ಟು. ಎಸ್, ಈ ಹಿಂದಿನ 1995ರ ಸೂತ್ರದಂತೆ ಮೊದಲು ವಿಧಾನಸಭೆ ನಂತರ ಲೋಕಸಭೆ ಸೀಟಿನ ಬಗ್ಗೆ ಚರ್ಚೆಯನ್ನ ಮಾಡೋಣ. ಅದರಲ್ಲೇ 2 ಹೊಂದಾಣಿಕೆ ಅಡಗಿದೆ. ನಮ್ಮ ಆದ್ಯತೆ ವಿಧಾನಸಭೆ ಅಂತ ಉದ್ದವ್ ಹೇಳಿದ್ರೆ, ಮೊದಲು ಲೋಕಸಭೆ ಸೀಟ್ನ ಬಗ್ಗೆ ಮಾತನಾಡೋಣ ಅಂತ ಅಮಿತ್ ಶಾ ಹೇಳಿದ್ದಾರೆ. 1995ರ ವಿಧಾನಸಭೆ ಚುನಾವಣೆಯಲ್ಲಿ 288 ಕ್ಷೇತ್ರಗಳಲ್ಲಿ 169 ಶಿವಸೇನೆ, 116 ಬಿಜೆಪಿ ಸ್ಥಾನವನ್ನ ಹಂಚಿಕೊಂಡಿತ್ತು. ಈಗ ಬಿಜೆಪಿ ಮಹಾರಾಷ್ಟ್ರದಲ್ಲಿ ತುಂಬಾ ಬಲಿಷ್ಠವಾಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಗಿಂತ 1 ಸ್ಥಾನವಾದ್ರೂ ಹೆಚ್ಚಿಗೆ ಬೇಕು. ಅಂದ್ರೆ 145 ಸ್ಥಾನ ಕೊಟ್ರೆ ಲೋಕಸಭೆ ಚುನಾವಣೆಯಲ್ಲಿ ಸೀಟು ಹಂಚಿಕೆಗೆ ನಮ್ಮ ತಕರಾರು ಇಲ್ಲ ಅಂತ ಇದೆ ಶಿವಸೇನೆ. ಇನ್ನ ಚಂದ್ರಬಾಬು ನಾಯ್ಡು ದೆಹಲಿಯಲ್ಲಿ ನಡೆಸ್ತಾ ಇದ್ದಂತ ಪ್ರತಿಭಟನೆಗೆ ತಮ್ಮ ಪಕ್ಷದ ಸಂಜಯ್ ರಾವತ್ರನ್ನ ಕಳುಹಿಸುವ ಮೂಲಕ ನಮ್ಮ ಮುಂದೆ ಬೇರೆ ಆಯ್ಕೆ ಇದೆ ಅನ್ನುವ ಸಂದೇಶವನ್ನ ಕೂಡ ಶಿವಸೇನೆ ರವಾನಿಸಿದೆ. ये शर्त नहीं है, यह हमारी भूमिका है. चाहे अलायंस हो या न हो, हमें फर्क नहीं पड़ता है. हमने कहा कि अगला मुख्यमंत्री महाराष्ट्र में शिवसेना से होगा. हमने कहा कि शिवसेना का मुख्यमंत्री होगा और उसके लिए पूरी पार्टी जोर से काम कर रही है. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಕೇಸರಿ ಪಕ್ಷಗಳಾದ ಬಿಜೆಪಿ ಮತ್ತು ಶಿವಸೇನಾ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸುತ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಪೃಥ್ವಿರಾಜ್ ಹಾರನಹಳ್ಳಿ, ಎಲೆಕ್ಷನ್ ವಾರ್ ರೂಮ್, ನ್ಯೂಸ್ 18 ಕನ್ನಡ. ರಾಷ್ಟ್ರ ರಾಜಧಾನಿ ದೆಹಲಿಯ ರಾಜಕಾರಣ ಸದಾ ಚರ್ಚೆಯ ಕೇಂದ್ರಬಿಂದು. ಘಟಾನುಘಟಿ ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ ಹೊಡೆದ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಲೋಕಸಮರದಲ್ಲಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸುತ್ತಾ ಅನ್ನೋದು ಇನ್ನೂ ಸಸ್ಪೆನ್ಸ್. ಫೆಬ್ರವರಿ 20ರ ನಂತರ ತನ್ನ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿಯನ್ನ ಎಎಪಿ ಘೋಷಿಸುವುದರ ಒಳಗೆ ಖಂಡಿತ ಒಂದು ಟ್ವಿಸ್ಟ್ ಇದೆ ಅಂತ ಇದೆ ದಿಲ್ಲಿ ಪೊಲಿಟಿಕಲ್ ಗಲ್ಲಿ. ದೆಹಲಿಯಲ್ಲಿ ಪೊರಕೆ ಹಿಡಿಯಲಿದೆಯಾ ಕೈ? ಮೋದಿ ಮಣಿಸಲು ಕೇಜ್ರಿ ರಾಗ ಒಂದಾಗ್ತಾರ? ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಪಾಲಿಟಿಕ್ಸ್ ಸದ್ಯಕ್ಕೆ ಹೈ ವೋಲ್ಟೇಜ್ ತಲುಪ್ತಾ ಇದೆ. ಲೋಕಸಭೆಯಲ್ಲಿ ಕೇಸರಿ ಕೋಟೆಯಾಗಿರುವ ದೆಹಲಿಯಲ್ಲಿ ಏಕಾಂಗಿಯಾಗಿ ಫೈಟ್ ಕೊಡೋದು ಆಮ್ ಆದ್ಮಿ ಪಕ್ಷ ಹಾಗೂ ಕಾಂಗ್ರೆಸ್ ಎರಡಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಎಎಪಿ ಕಾಂಗ್ರೆಸ್ ಜೊತೆ ಮೈತ್ರಿ ಅತ್ಯಗತ್ಯ ಎನ್ನುತ್ತಿದೆ ದೇಶದ ಕ್ಯಾಪಿಟಲ್ ಪಾಲಿಟಿಕ್ಸ್. ದೆಹಲಿಯಲ್ಲಿರೋ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 7. 2004ರಲ್ಲಿ 6 ಸೀಟು ಗೆದ್ದಿತ್ತು ಕಾಂಗ್ರೆಸ್, ಕೇವಲ 1ರಲ್ಲಿ ಬಿಜೆಪಿ ಗೆದ್ದಿತ್ತು. ಇನ್ನು 2009ರ ಚಿತ್ರಣವನ್ನ ನೋಡೋದಾದ್ರೆ ಕಾಂಗ್ರೆಸ್ 7 ಸೀಟುಗಳನ್ನ ಕ್ಲೀನ್ ಸ್ವೀಪ್ ಮಾಡಿತ್ತು. ಇನ್ನು 2014ರಲ್ಲಿ ದೆಹಲಿಯ ಚಿತ್ರಣವೇ ಬದಲಾಯಿತು. ಎಲ್ಲ 7 ಸ್ಥಾನಗಳನ್ನ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿ ಸೈ ಎನಿಸಿಕೊಳ್ತು. ಆದರೆ ದೆಹಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನೂತನ ಅಧ್ಯಕ್ಷೆ ಶೀಲಾ ದೀಕ್ಷಿತ್ ಹೇಳೋ ಪ್ರಕಾರ ಎಎಪಿ ಜೊತೆ ಮೈತ್ರಿ ಇಲ್ಲವೇ ಇಲ್ಲ ಎಂದಿದ್ದಾರೆ. ಜೊತೆಗೆ ಈ ಮೈತ್ರಿಗೆ ದೆಹಲಿಯ ಕೈ ಕಾರ್ಯಕರ್ತರ ವಿರೋಧ ಕೂಡ ಇದೆ ಎನ್ನಲಾಗಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೇನು ವಿಧಾನಸಭಾ ಚುನಾವಣೆ ಕೂಡ ಹತ್ತಿರದಲ್ಲಿರೋದ್ರಿಂದ ಮೈತ್ರಿ ಮಾಡಿಕೊಳ್ಳುವುದರಲ್ಲಿ ಅರ್ಥವಿಲ್ಲ ಅನ್ನೋದು ಕೈ ಕ್ಯಾಂಪಿನ ಥಿಂಕಿಂಗ್. ಅಷ್ಟೇ ಅಲ್ಲದೆ ಕಳೆದ ತಿಂಗಳು ಎಎಪಿ ಸಭೆಯಲ್ಲಿ ಮಾತನಾಡಿದ ಕೇಜ್ರಿವಾಲ್ ಕಾಂಗ್ರೆಸ್ ಭ್ರಷ್ಟಾಚಾರದ ರೈಲನ್ನ ಆರಂಭಿಸಿತ್ತು, ಈಗ ಮೋದಿ ಅದನ್ನ ಚಾಲನೆ ಮಾಡುತ್ತಿದ್ದಾರಷ್ಟೇ. ಮುಖಗಳು ಬದಲಾಗಿವೆ, ಆದರೆ ಭ್ರಷ್ಟಾಚಾರ ಹಾಗೆಯೇ ಉಳಿದಿದೆ ಎಂದು ಹೇಳಿರೋದು ಮೈತ್ರಿಗೆ ಮುಳ್ಳಾಗಿದೆ. ಆದರೆ ರಾಜಕೀಯದಲ್ಲಿ ಯಾರೂ ಮಿತ್ರರಲ್ಲ, ಶತ್ರುಗಳು ಅಲ್ಲ ಅನ್ನೋದು ಟ್ಯಾಗ್ಲೈನು. ಅವಿನಾಶ್ ಶಿವನ್, ಎಲೆಕ್ಷನ್ ವಾರ್ ರೂಮ್, ನ್ಯೂಸ್ 18 ಕನ್ನಡ. ಲೋಕಸಭೆ ಚುನಾವಣೆ ಕಾವು ಈಗಾಗಲೇ ದೇಶದೆಲ್ಲೆಡೆ ಶುರುವಾಗಿದೆ. ಅದೇ ರೀತಿ ಕಾಫಿನಾಡು ಚಿಕ್ಕಮಗಳೂರು ಸಹ ಲೋಕಸಮರಕ್ಕೆ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದೆ. 3 ಪಕ್ಷಗಳಲ್ಲಿ ಈಗಾಗಲೇ ಟಿಕೆಟ್ ಪೈಪೋಟಿ ಆರಂಭ ಆಗಿದೆ. ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗ್ತಿದೆ. ಹಾಗಾದ್ರೆ ಮಲೆನಾಡಿನಲ್ಲಿ ಹೇಗಿದೆ ಚುನಾವಣೆಯ ರಂಗು ನೋಡಿ. ಕಾಫಿನಾಡಲ್ಲಿ ಲೋಕಸಮರದ ಕಾವು, ಟಿಕೆಟ್ ಆಕಾಂಕ್ಷಿಗಳ ಪೈಪೋಟಿ ಜೋರು. ಎಸ್, ಲೋಕಸಮರಕ್ಕೆ ಎದುರು ನೋಡ್ತಿರುವಂತಹ ಕಾಫಿನಾಡಲ್ಲಿ ಟಿಕೆಟ್ ಸಮರ ಜೋರಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೆದಿದೆ. ಕಾಂಗ್ರೆಸ್ನಲ್ಲಿ ಪ್ರಮೋದ್ ಮಧ್ವರಾಜ್, ಆರತಿ ಕೃಷ್ಣ, ವಿನಯ್ ಕುಮಾರ್ ಸೊರಕೆ, ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಹೆಸರು ಚಾಲ್ತಿಯಲ್ಲಿದೆ. ಈಗ
ಈಗ ಕೆಲವೊಂದು ಭಾಗದಲ್ಲಿ ಕೆಲವೊಂದು ಹೆಸರುಗಳು ಕೂಡ ಪ್ರಸ್ತಾಪ ಆಗಿದ್ದಾವೆ. ಕೆಲವೊಂದು ಹೆಸರುಗಳು ಈಗಾಗಲೇ ಕೆಲವರು ಹೇಳ್ತಾ ಇದ್ದಾರೆ. ಬಹುಶಃ ಉಡುಪಿ ಭಾಗದಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಕೇಳ್ತಾ ಇದ್ದಾರೆ ಅಂತ ಕೇಳಿಬಂದಿದೆ. ಅದೇ ರೀತಿ ಈ ಭಾಗದಲ್ಲಿ ಆರತಿ ಕೃಷ್ಣ ಅವರು ಕೂಡ ಕೇಳ್ತಾ ಇದ್ದಾರೆ ಅಂಥೇಳಿ ನಾನು ತಿಳಿದು ಬಂದಿದೆ. ನಾನು ಜಿಲ್ಲಾಧ್ಯಕ್ಷನಾಗಿ ನಾನು ಕೂಡ ನನ್ನ ಅಪೇಕ್ಷೆಯನ್ನು ಹೇಳಿದ್ದೇನೆ. ಕ್ಷೇತ್ರದ 8 ಶಾಸಕರಲ್ಲಿ 7 ಜನ ಬಿಜೆಪಿ ಶಾಸಕರಿದ್ದಾರೆ. ಬಿಜೆಪಿಯವರು ಈ ಬಾರಿಯೂ ನಮ್ಮದೇ ಗೆಲುವಂತಿದ್ದಾರೆ. ಮತ್ತೊಮ್ಮೆ ಮೋದಿ ಎಂಬಂತೆ ಕಾಫಿನಾಡಲ್ಲಿ ಶೋಭಾ ಕರಂದ್ಲಾಜೆ ಎಂಬ ಮಾತು ಕೇಳಿಬರ್ತಿದೆ. ಅಲ್ಲದೆ ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ, ಬಿಜೆಪಿಯ ಜಿಲ್ಲಾಧ್ಯಕ್ಷ DN ಜೀವರಾಜ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರದ ಸಂಸದರಾದಂಥ ಶೋಭಕ್ಕನವರು ಈ ಇದರಲ್ಲಿದ್ದಾರೆ, ಅಭ್ಯರ್ಥಿಯಾಗಿ ಹೊರಹೊಮ್ಮಲು. ಇದ್ರ ಜೊತೆಗೆ ಜಯಪ್ರಕಾಶ್ ಹೆಗಡೆಯವರು ಮತ್ತು ಸದಾನಂದ ಗೌಡರವರು, ಜೊತೆಗೆ ಕೆಂಜಿಗೆ ಕೇಶವಣ್ಣನವರು, ವಿಲಾಸ್ ನಾಯ್ಕರವರು, ಜೊತೆಗೆ ಹಲಸೆ ಶಿವಣ್ಣನವರು, ಇನ್ನು ಜೀವರಾಜ್ ಅವರು ಸಹ ಹೆಸರು ಕೇಳಿ ಬರ್ತಾ ಇದೆ. ಅದರಂತೆ ಇವತ್ತು ಪಕ್ಷ ಯಾರಿಗೆ ಟಿಕೆಟನ್ನು ನೀಡಿದ್ರೆ ಇವತ್ತು ನಾವು ರಾಷ್ಟ್ರದ ಚುನಾವಣೆ ಮಾಡೋದಕ್ಕೆ ಭಾಜಪ ಕಾರ್ಯಕರ್ತರು ನಾವು ಸಿದ್ಧರಿದ್ದೀವಿ. ಇನ್ನುಳಿದಂತೆ ಜೆಡಿಎಸ್ನಿಂದ SL ಬೋಜೇಗೌಡ, YSV ದತ್ತ, HH ದೇವರಾಜ್ ಹೆಸರು ಮುಂಚೂಣಿಯಲ್ಲಿದೆ. 3 ಪಕ್ಷಗಳ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದ್ದು ಅಭ್ಯರ್ಥಿಗಳನ್ನ ಗುರುತಿಸುವುದು ತಲೆನೋವಾಗಿ ಪರಿಣಮಿಸಿದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಮೇಲ್ವರ್ಗದವರ ಪಕ್ಷ ಅನಿಸಿಕೊಂಡಿದ್ದಂತಹ ಬಿಜೆಪಿ ಈಚೆಗೆ ದಲಿತರು, ಹಿಂದುಳಿದವರ ಬೆಂಬಲವನ್ನು ಪಡೆದುಕೊಂಡಿತ್ತು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮೂಲ ಮತದಾರರು ಅನಿಸಿಕೊಂಡಿದ್ದ ಮೇಲ್ವರ್ಗದವರೇ ಮುನಿಸಿಕೊಂಡಿದ್ರು. ಈಗ ಮೇಲ್ವರ್ಗದ ಬಡವರಿಗೆ ಮೀಸಲಾತಿಯ ಡ್ರಾಪ್ ಕಾರ್ಡ್ ಸೂಪರ್ ಹಿಟ್ ಆಗಿದೆ. ಸಿನಾರಿಯೋ ಬದಲಾಗ್ತಿದೆ ಅಂತ ಇದ್ದಾರೆ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್. ಪಟೇಲರ ಕ್ರಾಂತಿ ಟುಸ್ಸಾಗೋದು ಗ್ಯಾರಂಟಿನ? ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ ಗುಜರಾತ್ ಶಾಸಕಿ. ಎಸ್, ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಬಿಟ್ಟ ಟ್ರಂಪ್ ಕಾರ್ಡ್ ಮೇಲ್ವರ್ಗದ ಬಡವರಿಗೆ 10% ಮೀಸಲಾತಿ. ಈ ಅನಿರೀಕ್ಷಿತ ದಾಳಕ್ಕೆ ಕಂಗಾಲಾದ ವಿಪಕ್ಷಗಳು ಮರುಮಾತಿಲ್ಲದೆ ಬೆಂಬಲ ಕೊಟ್ಟವು. ಈಗ ಕಾಂಗ್ರೆಸ್ನ ಮೊದಲ ವಿಕೆಟ್ ಉರುಳಿದೆ. ಗುಜರಾತ್ನ ಕಾಂಗ್ರೆಸ್ನ ಶಾಸಕಿ ಡಾಕ್ಟರ್ ಆಶಾ ಪಟೇಲ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ಜೊತೆಗೆ ನೀವು ಜಾತಿ ವಿಷಬೀಜವನ್ನ ಬಿತ್ತಿ ಸಮಾಜವನ್ನ ಒಡಿತಿದ್ದೀರಾ ಅಂತ ನೇರವಾಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಪತ್ರವನ್ನ ಬೇರೆ ಬರೆದಿದ್ದಾರೆ. ಇದರೊಂದಿಗೆ ಗುಜರಾತ್ನ ಕಾಂಗ್ರೆಸ್ ಹಿಂದೆ ನಿಂತು ಪ್ರೋತ್ಸಾಹಿಸಿದ್ದ ಪಟೇಲರ ಕ್ರಾಂತಿ ಟುಸ್ ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಕರ್ನಾಟಕದಲ್ಲಿ ಬಿಜೆಪಿಯತ್ತ ವೀರಶೈವ ಲಿಂಗಾಯತರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪ್ರತ್ಯೇಕ ಧರ್ಮದ ಹೆಸರಲ್ಲಿ ವೀರಶೈವರು ಮತ್ತು ಲಿಂಗಾಯತರ ಮಧ್ಯೆ ವೈರತ್ವವನ್ನೇ ಹುಟ್ಟುಹಾಕಿತ್ತು ಕಾಂಗ್ರೆಸ್ ಸರ್ಕಾರ. ಆದರೆ ಲೆಕ್ಕಾಚಾರ ಎಲ್ಲ ಉಲ್ಟಾಗಿ ಬಿಜೆಪಿಗೆ 2 ಸಮುದಾಯ ಬೆಂಬಲ ನೀಡಿದ್ರು. ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ಗೆ ತಪ್ಪಿನ ಅರಿವಾಗಿ ಕೈ ಕಚ್ಚಿಕೊಂಡಿತ್ತು. ಡಿಕೆಶಿ ಬಹಿರಂಗವಾಗಿ ಕ್ಷಮೆಯಾಚಿಸಿದ್ರೆ ಸಿದ್ದರಾಮಯ್ಯ ಧರ್ಮ ರಾಜಕಾರಣದಲ್ಲಿ ನನ್ನದೇನು ಪಾತ್ರ ಇಲ್ಲ ಅಂತ ಪಾರಾಗೋಕೆ ಯತ್ನಿಸಿದ್ರು. ಆದ್ರೆ ಧರ್ಮ ಒಡೆಯುವಂತ ರಾಜಕೀಯದಿಂದ ದೂರ ಸರಿದಿದ್ದಂತ ಬಿಜೆಪಿ ಈಗ ಹೊಸ ಹುರುಪಿನಲ್ಲಿದೆ. ಮೇಲ್ವರ್ಗದ ಬಡವರಿಗೆ 10% ಮೀಸಲಾತಿ ಬೋನಸ್ ಆಗೋ ನಿರೀಕ್ಷೆ ಇದೆ. ಮರಾಠರಿಗೆ ನೀಡಿದ 16% ಮೀಸಲಾತಿ ಸಕ್ಸಸ್. ನಿತಿನ್ ಗಡ್ಕರಿ ಹೆಸರಲ್ಲಿ ಬಿಜೆಪಿ ಶಿವಸೇನೆ ಬೆಂಬಲ. ಬಿಜೆಪಿ ವಿರುದ್ಧ ಶಿವಸೇನೆ ಅಕ್ಷರಶಃ ಸಿಡಿದೆದ್ದಿದೆ. ಬಿಜೆಪಿಯಿಂದ ಅಕ್ಷರಶಃ ಮುಖ ತಿರುಗಿಸಿದ್ದ ಶಿವಸೇನೆ ಈಗ ಮತ್ತೆ ಕಮಲದತ್ತ ಮುಖ ಮಾಡಿದೆ. ಇದಕ್ಕೆ ಕಾರಣ ಮರಾಠರಿಗೆ ನೀಡಿರುವಂತಹ 16% ಮೀಸಲಾತಿ. ಮುಂಬೈ ಮಹಾನಗರಸಭೆ ಚುನಾವಣೆಯಲ್ಲೂ ಸೋತು ಸುಣ್ಣವಾಗಿರುವಂತಹ ಶಿವಸೇನೆ ಎಚ್ಚೆತ್ತುಕೊಂಡಿದೆ. ನಿತಿನ್ ಗಡ್ಕರಿ ಹೆಸರು ಹೇಳುತ್ತಾ ಬಿಜೆಪಿ ಬೆಂಬಲಿಸ್ತೀವಿ ಅಂತ ಇದೆ. ಆದ್ರೆ ಜಟ್ಟಿ ಕೆಳಕ್ಕೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ತಾನೇ ಬಿಗ್ ಬ್ರದರ್ ಅಂತನೂ ಹೇಳ್ಕೊಳ್ತಾ ಇದೆ. ಒಟ್ನಲ್ಲಿ ಮಹಾರಾಷ್ಟ್ರದಲ್ಲಿ ಈ 2 ಕೇಸರಿ ಪಕ್ಷಗಳು ಬೇರೆಯಾಗುವುದಿಲ್ಲ ಅನ್ನೋ ಮಾತಿದೆ. ಪಶ್ಚಿಮ ಬಂಗಾಳದಲ್ಲೂ ಕಮಲಕ್ಕೆ ಅರಳೋ ಆಸೆ. ಕಮ್ಯುನಿಸ್ಟ್ ಕೋಟೆ ಒಡೆದು ಅಧಿಕಾರಕ್ಕೇರಿದ ಐರನ್ ಲೇಡಿ ಮಮತಾ ಬ್ಯಾನರ್ಜಿ ಟಾಟಾ ಮೋಟಾರ್ಸ್ ವಿರುದ್ಧ 26 ದಿನಗಳ ಉಪವಾಸ ಸತ್ಯಾಗ್ರಹವನ್ನ ನಡೆಸಿ ಸರ್ಕಾರವನ್ನೇ ಬಗ್ಗಿಸಿದ್ರು. ಆದ್ರೆ 2 ದಶಕಕ್ಕೂ ಹೆಚ್ಚಿನ ಕಮ್ಯುನಿಸ್ಟ್ ಆಡಳಿತಕ್ಕೆ ಅಂತ್ಯ ಹಾಡಿದ್ರು. ಆದ್ರೆ ಸಿಎಂ ಆದ್ಮೇಲೆ ನಡೆದಿರುವಂತಹ ಕೋಮು ಗಲಭೆಗಳು, ಹಿಂದೂಗಳ ವಿರುದ್ಧ ನಡೆದ ದೌರ್ಜನ್ಯವನ್ನ ಹತ್ತಿಕ್ಕಲಾಗದೆ ಹೋದ್ರು.
ಶಾರದಾ ಚಿಟ್ ಫಂಡ್ ಹಗರಣದಲ್ಲಿ ಹೆಸರು ಕೆಡಿಸಿಕೊಂಡ್ರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಪಶ್ಚಿಮ ಬಂಗಾಳದಲ್ಲಿ ನಡೆಸಿದ ರ್ಯಾಲಿಗೆ ಸೇರಿದ್ದ ಜನ ನೋಡಿದ ಮೇಲೆ ಕಮಲ ಪಡೆಗೆ ಅರಳೋ ಆಸೆ ಮೂಡಿದೆ. ಉತ್ತರ ಪ್ರದೇಶದಲ್ಲಿ ಒಳ ಮೀಸಲಾತಿ ದಾಳ. ಈಗಿನ ಸನ್ನಿವೇಶದಲ್ಲಿ ಉತ್ತರ ಪ್ರದೇಶ ಬಿಜೆಪಿಯ ಭದ್ರಕೋಟೆ. ಆದರೆ ಎಸ್ಪಿ ಮತ್ತು ಬಿಎಸ್ಪಿ ಮೈತ್ರಿಯಿಂದ ಕಂಗಾಲಾಗಿರುವಂತಹ ಬಿಜೆಪಿ ಒಳ ಮೀಸಲಾತಿ ದಾಳ ಉರುಳಿಸೋಕೆ ಸಜ್ಜಾಗಿದೆ. 2002ರಲ್ಲಿ ರಾಜನಾಥ್ ಸಿಂಗ್ ಸಿಎಂ ಆಗಿದ್ದಾಗ ಸಾಮಾಜಿಕ ನ್ಯಾಯ ಸಮಿತಿ ರಚಿಸಿದ್ರು. ಈ ಸಮಿತಿ 16 ವರ್ಷಗಳ ನಂತರ ಈಗ ವರದಿಯನ್ನ ಸಲ್ಲಿಸಿದೆ. ಈ ಮೂಲಕ ಯಾದವರು ಕುರ್ಮಿಗಳನ್ನ ಬಿಟ್ಟು ಉಳಿದ ಹಿಂದುಳಿದ ವರ್ಗದವರನ್ನ ಸೆಳೆಯೋ ಯೋಜನೆಯನ್ನ ಬಿಜೆಪಿ ಮಾಡ್ತಾ ಇದೆ. ಇನ್ನು ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಸೇರಿ ಎಲ್ಲಾ ರಾಜ್ಯಗಳಲ್ಲಿ ಮೇಲ್ವರ್ಗದವರು ಬಹುತೇಕ ಶಾಂತರಾಗಿರೋ ವರದಿ ಬರ್ತಾ ಇದೆ. ಮೇಲ್ವರ್ಗದ ಬಡವರಿಗೆ ಬಿಜೆಪಿ ನೀಡಿರುವಂತಹ 10% ಮೀಸಲಾತಿ ಈ ಮೇಲ್ವರ್ಗದವರ ವೋಟು ತಂದುಕೊಡುತ್ತೆ ಅಂತಿದ್ದಾರೆ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್. ಇದೇ ಕಾರಣದಿಂದ ಮಹಾಗಠಬಂಧನ್ ಅಬ್ಬರದ ಮಧ್ಯೆಯೂ ಕಮಲ ಪಡೆಯಲ್ಲಿ ಹೊಸ ಉತ್ಸಾಹ ಕಂಡು ಬರ್ತಾ ಇದೆ. ಕಿರಣ್ ಮಲ್ಕಾರ್, ನ್ಯೂಸ್ ಡೆಸ್ಕ್, ನ್ಯೂಸ್ 18 ಕನ್ನಡ.